ನಮಸ್ಕಾರ. ಸಮಸ್ತ ರೈತ ಬಾಂಧವರಿಗೆ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ನಮ್ಮ ರೈತ ಬಾಂಧವರನ್ನು ಆ ಭಗವಂತ ಆರೋಗ್ಯ, ನೆಮ್ಮದಿ, ಶಾಂತಿ ಕೊಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ, ಮಣ್ಣೆತ್ತಿನ ಅಮಾವಾಸ್ಯೆನ ನಾನು ಹೇಗೆ ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ರೈತ ಬಾಂಧವರಿಗೆ ಈ ಬಾರಿ ಮಳೆ ಬೆಳೆ ಚೆನ್ನಾಗಿ ಬರಲಿ, ಹಾಗೆ ರೈತರ ಬಲಗೈ, ರೈತರ ಜೀವಾಳ ಆದಂತಹ ಎತ್ತುಗಳು ಅಂದರೆ ಬಸವಣ್ಣ ಅಂತ ಹೇಳ್ತಾರೆ ಕೆಲವರು, ಆ ಬಸವಣ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸೋದಕ್ಕೆ ನನ್ನ ತಂಗಿ ಹುತ್ತದ ಮಣ್ಣನ್ನು ತೊಗೊಂಡು ಬಂದುಬಿಟ್ಟು ಅದರಿಂದ ಎತ್ತನ್ನು ಮಾಡ್ತಾಯಿದ್ದಾಳೆ. ಎತ್ತನ್ನು ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ನಾವು ಎತ್ತುಗಳನ್ನು ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ 2 ಮಣ್ಣಿನ ಉಂಡೆಗಳನ್ನು ಇಟ್ಬಿಟ್ಟು ಅದನ್ನೇ ಎತ್ತು ಅಂತ ಹೇಳಿಬಿಟ್ಟು ಪೂಜೆ ಕೂಡ ಮಾಡಬಹುದು. ನಾವು ಹೇಗೆ ಪೂಜೆ ಮಾಡ್ತೀವಿ, ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮನಸ್ಸಿನ ಭಾವನೆಗಳಿಗೆ ಇಲ್ಲಿ ಒಂದು ರೂಪ ಕೊಡ್ತಾ ಹೋಗ್ತೀವಿ ನಾವು ಇಲ್ಲಿ. ಹಾಗೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಮಾಡೋದರ ಹಿಂದೆ ವೈಜ್ಞಾನಿಕ ಹಾಗೂ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ. ಹೀಗೆ ಮಣ್ಣನ್ನು ನಾವು ಮುಟ್ಟಿ ಎತ್ತಿನ ರೂಪ ಕೊಡುವಾಗ ನಮ್ಮ ದೇಹಕ್ಕೆ ಆ ಮಣ್ಣು ತಾಕ್ತಾ ಇರುತ್ತೆ. ಅದರಿಂದ ನಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಮತ್ತು ನಮಗೆ ಮೆಡಿಟೇಷನ್ ಆಗುತ್ತೆ. ಮತ್ತು ಮಣ್ಣಿನಲ್ಲಿ ಅಗಾಧವಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮತ್ತು ಆ್ಯಂಟಿಬಯೋಟಿಕ್ಸ್ ಇರುತ್ತೆ. ಅದು ನಮ್ಮ ಚರ್ಮದ ಮೂಲಕ ನಮ್ಮ ದೇಹವನ್ನು ಸೇರಿಬಿಟ್ಟು ನಮ್ಮ ನರಮಂಡಲಗಳಿಗೆ ರಕ್ತ ಪರಿಚಲನೆ ಮಾಡೋದಕ್ಕೆ ಸುಲಭಗೊಳಿಸ್ತದೆ. ಹಾಗೆ ಈ ಆಷಾಢ ಮಾಸ ಬರುವುದಕ್ಕೆ ಮುಂಚೆ ಬರುವ ಈ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡೋದರ ಉದ್ದೇಶ ಇನ್ನೊಂದು ಕೂಡ ಇದೆ. ನಮ್ಮ ರೈತ ಬಾಂಧವರೆಲ್ಲ ಹಬ್ಬವನ್ನು ಆಚರಿಸಿ ಸಿಹಿಯನ್ನೆಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟು ಖುಷಿಯಾಗಿ ಬಿತ್ತನೆ ಕಾರ್ಯ ಶುರು ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ಹಿರಿಯರು ಹೀಗೆ ಕೂಡ ನಮಗೆ ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ಹಾಗೆ ಇದರ ಪೌರಾಣಿಕ ಹಿನ್ನೆಲೆ ಕೂಡ ಒಂದು ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ರೈತ ಅಗಾಧವಾದ ಶಿವಭಕ್ತ ಇದ್ದಂತೆ. ಅವನು ಎಷ್ಟು ಶಿವಭಕ್ತ ಅಂತ ಹೇಳಿದ್ರೆ, ಅವನು ಪ್ರತಿ ಒಂದರಲ್ಲೂ ಆ ಪರಶಿವನ್ನ ಕಾಣ್ತಾ ಇದ್ದಂತೆ ಅವನು. ಹಾಗೆ ತುಂಬ ಬಡವ ಅವನು, ತುಂಬ ಅಂದರೆ ತುಂಬ ಬಡತನ. ಆವಾಗ ಬಡತನ ಅಂತ ಹೇಳಿದ್ರೆ ಆ ಪದ ಕೂಡ ಕಮ್ಮಿ, ಅಷ್ಟು ಬಡತನ ಇರ್ತಿತ್ತಂತೆ ತುಂಬ ಹಿಂದೆ ಎಲ್ಲ. ಆ ರೈತನಿಗೆ ಎತ್ತುಗಳನ್ನು ತಗೊಂಡ್ಬಿಟ್ಟು ಉಳುಮೆ ಮಾಡೋದಕ್ಕೆ ಹಣ ಇರಲಿಲ್ವಂತೆ. ಆಗ ಅವನು ಎಲ್ಲರೂ ಎತ್ತುಗಳಿದೆ, ಅವರಲ್ಲಿ ಜಾಸ್ತಿ ಜಮೀನಿದೆ, ಅವರವರ ಎತ್ತಿನಲ್ಲಿ ಉಳುಮೆ ಮಾಡ್ತಾರೆ. ಭಗವಂತ, ನನ್ನ ಹತ್ರ ಇರೋದು ಕಮ್ಮಿ ಜಮೀನು, ಹಾಗೆ ನನಗೆ ಸಮಯಕ್ಕೆ ಸರಿಯಾಗಿ ಉಳುಮೆ ಮಾಡೋದಕ್ಕೆ ಎತ್ತುಗಳೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬೇಜಾರಾಗ್ತಿರ್ತಾನಂತೆ. ಹಾಗೆ ಎಲ್ಲರನ್ನೂ ಒಂದು ದಿನದ ಮಟ್ಟಿಗೆ ನನಗೆ ನಿಮ್ಮ ಎತ್ತುಗಳನ್ನು ಕೊಡಿ, ನಾನು ನನ್ನ ಭೂಮಿಯನ್ನು ಉಳುಮೆ ಮಾಡಿಕೊಂಡು ನಿಮಗೆ ಕೊಡ್ತೀನಿ ಅಂತ ಕೇಳ್ತಾನಂತೆ. ಯಾರೂ ಅವನಿಗೆ ಎತ್ತುಗಳನ್ನು ಕೊಡೋದಿಲ್ಲ. ಆಗ ಅವನು ತುಂಬ ಬೇಜಾರಾಗ್ಬಿಟ್ಟು ಆ ಪರಶಿವನನ್ನು ಬೇಡ್ಕೊಳ್ತಾನಂತೆ. ಹೊಲದ ಹತ್ರ ಕೂತ್ಕೊಂಡ್ಬಿಟ್ಟು ಮಳೆ ಬಂದಿರುತ್ತೆ, ಭೂಮಿ ಉಳುಮೆ ಮಾಡೋದಕ್ಕೆ ಹದವಾಗಿ ಇರುತ್ತೆ. ಆಗ ರೈತನಿಗೆ ತುಂಬ ದುಃಖ ಆಗಿಬಿಟ್ಟು ಅಳ್ತಾ ಕೂರ್ತಾನಂತೆ ಅವನ ಜಮೀನ್ ಹತ್ರ. ಆಗ ಮೇಲೆ ಪರಶಿವ ಹಾಗೂ ತಾಯಿ ಪಾರ್ವತಿ ಲೋಕ ಪರ್ಯಟನೆಗೆ ಅಂತ ಹೋಗ್ತಾ ಇರ್ತಾರಂತೆ. ತಾಯಿ ಪಾರ್ವತಿ ಹೇಳ್ತಾಳಂತೆ, ನೋಡಿ ಸ್ವಾಮಿ, ನಿಮ್ಮ ಭಕ್ತ ಅಲ್ಲಿ ಭೂಮಿ ಮೇಲೆ ತುಂಬ ನಿಮ್ಮನ್ನು ನೆನಪಿಸ್ಕೊಂಡು ರೋದನೆ ಮಾಡ್ತಾ ಇದ್ದಾನೆ ಅಂತ. ಆಗ ಪರಶಿವ ಹೇಳ್ತಾನಂತೆ, ಪಾರ್ವತಿ, ಆತನಿಗೆ ಉಳುಮೆ ಮಾಡೋದಕ್ಕೆ ಎತ್ತುಗಳಿಲ್ಲ, ಹಾಗಾಗಿ ಅವನು ಅಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಅದಕ್ಕೆ ತಾಯಿ ಪಾರ್ವತಿ ಹೇಳ್ತಾಳಂತೆ, ನೀವು ಏನಾದರೂ ದಾರಿ ಮಾಡಿಕೊಡಿ ಆ ರೈತನಿಗೆ, ನಿಮ್ಮ ಭಕ್ತನಿಗೆ ನೀವು ಇಷ್ಟು ಮಾಡೋದಿಲ್ವಾ ಅಂತ ಹೇಳಿಬಿಟ್ಟು.
ಇಲ್ಲ ಪಾರ್ವತಿ, ನಾನು ಅದಕ್ಕೇ ಇವತ್ತು ಭೂಮಿ ಪರ್ಯಟನೆ ಮಾಡೋಕ್ಕೆ ಬಂದಿದ್ದು. ನನ್ನ ಆ ಭಕ್ತನಿಗೆ ನಾನು ಸಹಾಯ ಮಾಡದೆ ಇದ್ದರೆ ಮತ್ತೆ ಅದಕ್ಕೆ ನಾನು ಭಕ್ತ ವತ್ಸಲ ಅಂತ ಹೇಳಿಬಿಟ್ಟು ನನ್ನನ್ನು ಯಾಕೆ ಕರೀತಾರೆ ಹೇಳು ಅಂತ ಹೇಳಿಬಿಟ್ಟು ಆ ಕರುಣಾಮಯಿಯಾದ ಪರಶಿವ ತಾಯಿ ಪಾರ್ವತಿ ಜೊತೆ ಭೂಮಿಗೆ ಬಂದುಬಿಟ್ಟು 2 ಎತ್ತುಗಳಾಗಿ ಪರಿವರ್ತನೆ ಆಗ್ತಾರೆ. ತಾಯಿ ಪಾರ್ವತಿ ಹಾಗೆ ಪರಶಿವ ಆ ರೈತನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅವೆರಡು ಎತ್ತು ನೇಗಿಲು ಜೊತೆಯಲ್ಲಿರುತ್ತೆ. ಹಾಗೆ ಬಂದು ನಿಂತ್ಕೊಂಡ ತಕ್ಷಣ ಇವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಅಂತ ಹೇಳಿಬಿಟ್ಟು. ಆಗ ಖುಷಿಯಿಂದ ನನ್ನ ಹೊಲದಲ್ಲಿ ನನ್ನ ಮುಂದೆ ಬಂದು ನಿಂತಿದೆ ಎತ್ತು ನೇಗಿಲು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಉಳುಮೆ ಮಾಡ್ತಾನೆ. ಆ ಸರಿ ಅವನಿಗೆ ಒಳ್ಳೆ ಬೆಳೆ ಬರುತ್ತೆ, ಮಳೆ ಕೂಡ ತುಂಬ ಚೆನ್ನಾಗಾಗುತ್ತೆ. ರೈತ ತುಂಬ ಖುಷಿ ಪಡ್ತಾನೆ. ದುಡ್ದಿದ್ದಕ್ಕೆ ಅವನಿಗೆ ಆ ವರ್ಷ ಬಡತನ ನೀಗುತ್ತೆ. ಮನೆ ಜನಕ್ಕೆಲ್ಲ ಹೊಟ್ಟೆಗೆ ಊಟ ಕೊಡೋದಕ್ಕೆ ದಾರಿ ಆಗುತ್ತೆ ಅವನಿಗೆ. ಹಾಗೆ ದಿನ ಆ ಎತ್ತುಗಳನ್ನು ತನ್ನ ಜಮೀನಿಗೆ ಕರ್ಕೊಂಡು ಹೋಗೋದು, ತನ್ನ ರೈತಾಪಿ ಕೆಲಸಗಳನ್ನು ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದು ಎತ್ತುಗಳನ್ನು ಕಟ್ಟಿ ಹಾಕ್ಬಿಟ್ಟು ಅವುಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅವುಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಈ 2 ಎತ್ತುಗಳು ನನಗೆ ಹೇಗೆ ಸಿಕ್ತು ಅಂತ ಹೇಳಿಬಿಟ್ಟು ಅವನ ತಲೆಯಲ್ಲಿ ಬರೋದೇ ಇಲ್ಲ. ಅಷ್ಟು ಮುಗ್ಧ, ಹಾಗೆ ಅಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೂಡಿರ್ತಾನೆ ಅವನು. ಹಾಗೆ ರೈತನ ಎಲ್ಲ ರೈತಾಪಿ ಕೆಲಸಗಳು ಮುಗಿಯುತ್ತೆ. ಒಂದು ದಿನ ಅವನು ಬೆಳಗ್ಗೆ ಎದ್ಬಿಟ್ಟು ತನ್ನ ಆ 2 ಎತ್ತುಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟಿಗೆಗೆ ಬರ್ತಾನೆ. ಅಲ್ಲಿ ಎತ್ತುಗಳು ಇರೋದಿಲ್ಲ. ಹೇಗೆ ಇದು ಸಾಧ್ಯ, ನನ್ನ ಎತ್ತುಗಳು ಎಲ್ಲಿ ಹೋಯಿತು ಅಂತ ಹೇಳಿಬಿಟ್ಟು ತುಂಬ ಬೇಜಾರಾಗ್ಬಿಟ್ಟು ಅವನು ಅಳೋದಕ್ಕೆ ಶುರು ಮಾಡ್ತಾನೆ. ಅವತ್ತಿನ ರಾತ್ರಿ ತಾಯಿ ಪಾರ್ವತಿಯೊಂದಿಗೆ ಪರಶಿವ ಕನಸಿನಲ್ಲಿ ಬಂದುಬಿಟ್ಟು ನಿನ್ನ ಭಕ್ತಿಗೆ ಮೆಚ್ಚಿಬಿಟ್ಟು ನಿನ್ನ ಆ ದುಡಿಮೆಯ ಆ ಶ್ರದ್ಧೆ ಆ ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ನಾನು ತಾಯಿ ಪಾರ್ವತಿಯೊಂದಿಗೆ ನಿನಗೆ ಎತ್ತಾಗಿ ನಿಮ್ಮ ಮನೆಯಲ್ಲಿ ಇದ್ವಿ ಅಂತ ಹೇಳ್ತಾನೆ ಪರಶಿವ. ಆಗ ಇವನು ಖುಷಿಯಾಗ್ಬಿಟ್ಟು ನನ್ನನ್ನು ಮತ್ತ್ಯಾಕೆ ಬಿಟ್ಟು ಹೋದ್ರಿ ಅಂತ ಎಲ್ಲ ಕೇಳ್ತಾನೆ. ಅಂದರೆ ತಾಯಿ ಪಾರ್ವತಿ ಪರಶಿವ ಇಬ್ಬರೂ ಅವರು ದೇವರುಗಳು, ಅವರು ಇಲ್ಲಿ ಇರೋದಕ್ಕಾಗೋದಿಲ್ಲ ಅಂತ ಎಲ್ಲ ಏನೂ ಗೊತ್ತಿಲ್ಲ ಅವನಿಗೆ. ಬಿಟ್ಟು ಹೋಗಿದ್ರಿ ಅಂತ ಹೇಳಿಬಿಟ್ಟು ಮತ್ತೆ ಅವನು ಬೇಜಾರು ಮಾಡ್ಕೊಳ್ತಾನೆ. ಆಗ ಶಿವ ಹೇಳ್ತಾನೆ, ಪ್ರತಿ ವರ್ಷ ಅಮಾವಾಸ್ಯೆ ದಿನ ನನ್ನನ್ನು ಮತ್ತು ತಾಯಿ ಪಾರ್ವತಿಯನ್ನು ನೀವೆಲ್ಲರೂ ಈ ಥರ ಮಣ್ಣೆತ್ತಿನ ಅಮಾವಾಸ್ಯೆಯಾಗಿ ಆಚರಣೆ ಮಾಡಿ, ಹಾಗೆ ಆ ಮಣ್ಣಿನಿಂದ ಮಾಡಿರುವ ಎತ್ತುಗಳನ್ನು ತಗೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಮೊದಲು ಪೂಜೆ ಮಾಡಿ ನಂತರ ನಿಮ್ಮ ಹೊಲಗಳಲ್ಲಿ ಆ ಎತ್ತುಗಳನ್ನು ವಿಸರ್ಜನೆ ಮಾಡಿ ನನ್ನನ್ನು ನೀವು ಪೂಜೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ನಿಮಗೆ ಅಂತ ಹೇಳಿ ಆ ಪರಮಾತ್ಮ ಶಿವ ಅಂತರ್ಧಾನ ಆಗ್ತಾನಂತೆ. ಅವತ್ತಿನಿಂದ ಎಲ್ಲ ರೈತ ಬಾಂಧವರು ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಈ ರೀತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾವು ಸಿಟಿನಲ್ಲಿ ಇರುವವರು ಮಣ್ಣನ್ನು ಎಲ್ಲಿಂದ ತರೋದು? ಹಾಗಾಗ್ಬಿಟ್ಟು ಹುತ್ತದ ಮಣ್ಣು ತುಂಬ ಪವಿತ್ರ ಅಲ್ವಾ? ಹಾಗಾಗಿ ಹುತ್ತದಿಂದ ಮಣ್ಣು ತಂದುಬಿಟ್ಟು ಎತ್ತು ಮಾಡಿಬಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಕೆಲವೊಬ್ಬರು ಕಳಸ ಕಟ್ಟಿಬಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತಾರೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ. ನೀವೆಲ್ಲರೂ ಹೇಗೆ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಸಿಗಲಿ ಅಂತ ಬೇಡ್ಕೊಳ್ತಾ ಮತ್ತೊಮ್ಮೆ ಸಿಗ್ತೇನೆ. ನಮಸ್ಕಾರ.